ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಗುರು ಈ 18ನೇ ತಾರೀಕು ಕಟಕಕ್ಕೆ ಬರ್ತಾ ಇರೋದ್ರಿಂದ ಲಕ್ಕಿಯೆಸ್ಟ್ ಫೆಲೋ. ಮದುವೆ ಆಗೋರಿಗೆಲ್ಲ ಮದುವೆ ಆಗ್ಬಿಡುತ್ತೆ. ಎಜುಕೇಷನ್ ಡಿಸ್ಟರ್ಬ್ ಇರೋರಿಗೆಲ್ಲ ಎಜುಕೇಷನ್ ಚೆನ್ನಾಗಿ ಆಗ್ಬಿಡುತ್ತೆ. ಕುಟುಂಬ ವೃದ್ಧಿ ಆಗುತ್ತೆ, ಹಣಕಾಸು ಕೊಡುತ್ತೆ. ಈ 10-12 ವರ್ಷಗಳಲ್ಲಿ ಏನೇನು ಕಷ್ಟ ನಷ್ಟಗಳಿದಾವೋ ಆ ನಷ್ಟಕ್ಕೆಲ್ಲ ಶುಭ ಸಿಗ್ತಕ್ಕಂಥ ಸಮಯ. ಗುರು 2ನೇ ಮನೆ ಸಂಚಾರ ಆಗ್ತಾ ಇರೋದು ಅತ್ಯಂತ ಶುಭ. ಶನಿಯು 10ರಲ್ಲಿ ಇರ್ತಕ್ಕಂಥದ್ದು ಶುಭವೇ. ಅದರಿಂದ ನೀವು 10ರಲ್ಲಿ ಶನಿ ಒಳ್ಳೇದು ಮಾಡ್ತಾನಾ ಅಂತ ನಿಮ್ಗೇನೋ ಡೌಟ್ ಆದರೆ, ಶನಿ ಯಾವುದೇ ಗ್ರಹ 2, 5, 7, 9, 11ರಲ್ಲಿ ಶುಭವನ್ನು ಕೊಡಬೇಕು. ಆದರೆ ಶನಿಯು 10ಕ್ಕೆ ಬಂದಾಗ ವ್ಯತ್ಯಾಸ ಕೊಡ್ತಾನೆ, ಡಿಲೇ ಕೊಡ್ತಾನೆ ವಿನಃ ಅಂತ ತುಂಬ ತೊಂದರೆಗಳೇನಾಗಲ್ಲ. ಆದ್ದರಿಂದ ನೀವು ಗುರುವಿನ ಕಡೆ ಗಮನ ಕೊಟ್ಟಾಗ ಹರಿಮುನಿದ್ರು ಗುರು ಕಾಯಂ ಅಂತ ಹೇಳಿ, ಆ ಗುರುವಿನ ಅನುಗ್ರಹ ನಿಮ್ಗಾಯಿತು ಅಂದರೆ ಆ ಗುರುವಿನ ಅನುಗ್ರಹದಿಂದ ಈ ಮಿಥುನ ರಾಶಿಯವರಿಗೆ ಅತ್ಯಂತ ಶುಭ ಫಲ ಉಂಟಾಗ್ತದೆ. ಇನ್ನು 5ರ ಮನೆಯಲ್ಲಿ ಶುಕ್ರ ಇದೆ. ವೈವಾಹಿಕ ಜೀವನ, ವಿಶೇಷವಾಗಿ ವೈದ್ಯರು, ನರ್ಸು, ವ್ಯಾಪಾರಸ್ಥರು, ಅಡುಗು ಬೋಟ್ ನಡೆಸ್ತಕ್ಕಂಥವರು, ಮಾಧ್ಯಮದವರು, ಸೆಲೆಬ್ರಿಟಿಗಳು, ಸಿನಿಮಾ ರಂಗ, ಇವರಿಗೆಲ್ಲ ಅತ್ಯಂತ ಶುಭ ಇರತಕ್ಕಂಥದ್ದು ನವೆಂಬರ್ ತಿಂಗಳು ಈ ಮಿಥುನ ರಾಶಿಯವರಿಗೆ. 5ರಲ್ಲಿ ಶುಕ್ರ ಅತ್ಯಂತ ಶುಭ. ಯಾರೆಲ್ಲ IVF ಮಾಡಬೇಕು, ಯಾರೆಲ್ಲ ಸಂತಾನಕ್ಕೆ ಪ್ಲಾನ್ ಮಾಡುತ್ತೀರೋ ಅವ್ರಿಗೆಲ್ಲ ಶುಭ ಆಗ್ಬಿಡುತ್ತೆ. ಎಜುಕೇಷನ್ ಯಾರ್ಯಾರು ಅರ್ಧ ನಿಂತಿರುತ್ತೋ ಅವರೆಲ್ಲ ಈ ನವೆಂಬರಲ್ಲಿ ನೀವು ತಯಾರಿ ಮಾಡ್ಕೋಬಹುದು, ಉನ್ನತ ವಿದ್ಯಾಭ್ಯಾಸವನ್ನು ಮಾಡ್ಕೋಬಹುದು ಅಂತೇಳಿ. ಇನ್ನು ಆ ಮಿಥುನ ರಾಶಿಯವರಿಗೆ 6ನೇ ಮನೆಯಲ್ಲಿ ರವಿ ಇರ್ತಾನೆ. ಸರ್ಕಾರದ ಎಲ್ಲ ಕೆಲಸ ಕಾರ್ಯಗಳಾಗ್ತದೆ. ಸೊ ನೀವು ಕಾಂಪಿಟೇಷನ್ ಎಕ್ಸಾಮ್ ತಗೋಬೋದು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಎಲ್ಲ ಬೆನಿಫಿಟನ್ನು ನೀವು ಪಡ್ಕೋಬೋದಾಗ್ತದೆ. ಇನ್ನು ಆ ಮಿಥುನಕ್ಕೆ 9ನೇ ಮನೆಗೆ ರಾಹು ಇದ್ದಾನೆ. 9ನೇ ಮನೆಗೆ ರಾಹು ಇರುವಾಗ ತಂದೆಯ ಆರೋಗ್ಯದ ಕಡೆ ಗಮನ ಕೊಡಬೇಕು. ಮನೆಯ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಕಡೆ ಗಮನವನ್ನು ಕೊಡಬೇಕು. ಇದ್ದಕ್ಕಿದ್ದಂಗೆ ವ್ಯವಹಾರ ಮಾಡ್ತಾ ಇರ್ತೀವಿ, ಆ ವ್ಯವಹಾರ ಇದ್ದಕ್ಕಿದ್ದಂಗೆ ನಿಂತು ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ತುಂಬ ಕೇರ್ಫುಲ್ ಆಗಿ ಅದು ನೋಡ್ಕೋಬೇಕು. ಇನ್ನು ಶನಿ 10ನೇ ಮನೆ ಸಂಚಾರ ಆಗ್ತಾ ಇದೆ. ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗ್ತವೆ. ಕೆಲಸ ಕೆಡಲ್ಲ, ಆದರೆ ನಿಧಾನ ಆಗ್ತದೆ. ನೀವು ಕೂಡ ನಿಧಾನ ಮಾಡದೆ ಹೆಚ್ಚು ಫಾಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಶುಭ ಆಗುತ್ತೆ. ಅದರಿಂದ ನಾವು ಏನು ಪರಿಹಾರಗಳನ್ನು ಮಾಡ್ಕೋಬೋದು ಅಂದರೆ, ಈ ಶನಿಗೋಸ್ಕರ ಶನೇಶ್ವರನ ದೇವಸ್ಥಾನಕ್ಕೆ ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡ್ಕೋಬೇಕು. ಆನಂತರ ನೀಲಿ ಹೂವು, ನೀಲಿ ವಸ್ತ್ರವನ್ನು, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ಆ ಶನಿದೇವರ ಅನುಗ್ರಹ ನಿಮಗಾಗ್ತದೆ. ಆ ಶನೇಶ್ವರ ಅನುಗ್ರಹ ಆಗಿ ಈ ಮಿಥುನ ರಾಶಿಯವರಿಗೆ 12 ವರ್ಷದ ಎಲ್ಲ ಶುಭ ಫಲವು ಈ 2025 ನವೆಂಬರಲ್ಲಿ ಸಿಗಲಿ ಅಂತೇಳಿ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಶುಭ ಸಂದೇಶವನ್ನು ಈ ಮೂಲಕ ತಮಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ.